ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಹಾಗೆ ಯಾರೆಲ್ಲ ರಾಯರ ಭಕ್ತರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಕಮೆಂಟ್ ಮೂಲಕ ರಾಯರು ಎಂದು ಕಮೆಂಟ್ ಮಾಡಿ. ರಾಯರು ನಿಮಗೂ ಒಳ್ಳೇದು ಮಾಡಲಿ. ಓಕೆ ಫ್ರೆಂಡ್ಸ್, ಇವತ್ತು 9ನೇ ಗುರುವಾರದ ವ್ರತನ ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದ್ಬಿಟ್ಟು 5:20. ಇವತ್ತು ತುಂಬ ಟೈಮ್ ಆಯಿತು. ಯಾಕೆ ಅಂತಂದರೆ ತುಂಬ 3 ಗಂಟೆಗೆ ಎದ್ದಿದ್ದು ನಾನು. 3 ಗಂಟೆಗೆ ಎದ್ರೂ ತುಂಬ ಟೈಮ್ ಆಗೋಯಿತು. ಕೆಲಸ ಎಲ್ಲ ಮಾಡೋಷ್ಟರಲ್ಲಿ ಇಷ್ಟು ಟೈಮ್ ಆಯಿತು. ಇವಾಗ ದೀಪ ಹಚ್ತಾ ಇದ್ದೀನಿ. ದೀಪ ಹಚ್ಚಿ ಊದಿದ ಗಟ್ಟಿ ಹಚ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಫ್ರೆಂಡ್ಸ್, ರಾಯರು ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಸತ್ಯಧರ್ಮ ಎಲ್ಲಿರುತ್ತೋ ಅಲ್ಲಿ ರಾಯರು ನೆಲೆಸಿರುತ್ತಾರೆ ಎಂದು ಹೇಳ್ತಾ ಇವತ್ತು 9ನೇ ವಾರದ ವ್ರತ ಮಾಡ್ತಾಯಿದ್ದೀನಿ. ಈ ದಿನ ತುಂಬ ಖುಷಿನೂ ಆಗ್ತೈತೆ. ಯಾಕಪ್ಪ ಅಂದರೆ ನಾನು 9 ವಾರ ವ್ರತ ಮುಗಿಸಿದ್ದೀನಿ, ನಾನ್ ವೆಜ್ ಏನು ತಿಂದನೆ ಅಂತ. ಏನು ಗೊತ್ತಾ, ನಾನು 9 ವಾರ ಅಂದರೆ ಕಂಟಿನ್ಯೂಸ್ ಆಗಿ 9 ವಾರ ಆಗಲಿಲ್ಲ. ಮಧ್ಯೆ ಒಂದೊಂದು ವಾರ ಅಂದರೆ ಒಂದು ತಿಂಗಳಲ್ಲಿ ಒಂದು ಮಂತ್ಲಿ ಒಂದು ವಾರ ಗ್ಯಾಪ್ ಕೊಟ್ಟಿದ್ದೀವಿ. ಯಾಕೆ ಅಂದರೆ ಯಾಕಪ್ಪ ಅಂದರೆ ಲೇಡೀಸ್ ಪ್ರಾಬ್ಲಮ್ ಗೊತ್ತಲ್ವಾ. ಹಾಗಾಗಿ ನಾನು 9 ವಾರ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ 3 ತಿಂಗಳು ಮೇಲೆ ಆಯಿತು. ಇವತ್ತು ನಾನು 9 ವಾರ ವ್ರತ ಮಾಡಿ 9ನೇ ವಾರ ವ್ರತ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಬಂದುಬಿಟ್ಟು ಸೀರೆ ಅಂದರೆ ಮಧ್ಯೆ 1-2 ದಿನ ಮಾತ್ರ ನೈಟಿ ಹಾಕ್ಕೊಂಡಿದ್ದೆ. ಅದು ಬಿಟ್ಟರೆ ಇನ್ನು ಕಂಟಿನ್ಯೂಸ್ ಆಗಿ 5 ವಾರ ಸೀರೆ, ಆಮೇಲೆ 6ನೇ ವಾರ 7ನೇ ವಾರ 8ನೇ ವಾರಕ್ಕೇನೋ ನೈಟಿ ಹಾಕಿದ್ದೆ. ಈಗ ಲಾಸ್ಟ್ ವಾರ ಸೀರೆ ಹಾಕ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತು ಏನಪ್ಪ ಅಂತಂದರೆ ಸ್ವಲ್ಪ ತುಳಸಿ ಹೋಗ್ಬಿಟ್ಟು ಹೊರಗಡೆ ನಮ್ಮ ಪಕ್ಕದ ಮನೇಲಿದ್ದರು. ಅವ್ರು ಸ್ವಲ್ಪ ಈಗ ಜಾಸ್ತಿ ಸ್ವಲ್ಪ ದೂರ ಅಂದರೆ ತೋಟದ ಹತ್ರ ಮನೆ ಕಟ್ಕೊಂಡಿದ್ದಾರೆ. ಅಲ್ಲಿಗೆ ಹೋಗ್ಬಿಟ್ಟು ನಾನು ಸ್ವಲ್ಪ ತುಳಸಿನ ನೆನ್ನೆನೇ ಬಿಡಿಸ್ಕೊಂಡು ಬಂದಿದ್ದೆ. ಬಿಡಿಸ್ಕೊಂಡು ಬಂದು ಸ್ವಲ್ಪ ಕಟ್ಟಿದೆ. ಇಲ್ಲಿ ಏನಪ್ಪ ಅಂದರೆ ತುಳಸಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಅದಕ್ಕೆ ಬರ್ತಾನೆ ಅವ್ರ ಮನೆ ಹತ್ರನೇ ಒಂದು 5-6 ತುಳಸಿ ಗಿಡನ ಕಿತ್ಕೊಂಡು ಬಂದು ಇವಾಗ ಹಾಕಿದ್ದೀನಿ. ಅದು ಸ್ವಲ್ಪ ದೊಡ್ಡದಾಗಿ ಬಂದ ಮೇಲೆ ನಮಗೆ ತುಳಸಿಗೇನು ಪ್ರಾಬ್ಲಮ್ ಇರಲ್ಲ ಅನಿಸುತ್ತೆ. ಆಮೇಲೆ ಇವತ್ತು ನಾನು ಬಟ್ಟೆ ತರೋಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಮೈಸೂರಿಗೆ. ಹಾಗೆ ಇದು ಮದ್ದೂರಲ್ಲಿರುವಂತಹ ರಾಯರ ಮಠಕ್ಕೆ ಹೋಗಿದ್ದೆ. ಅಲ್ಲಿಂದ ನಾನು ಬಟ್ಟೆ ತಗೊಂಬರೋಕ್ಕೆ ಮೈಸೂರಿಗೆ ಹೋಗ್ತೀನಿ. ಹೋಗ್ಬಿಟ್ಟು ಆ ಬಟ್ಟೆ ತಂದ ಮೇಲೆ ನಾನು ನಿಮ್ಮ ಜೊತೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ನಾನಿವತ್ತು ವಿಡಿಯೋ ಮಾಡಿರೋದು ಗುರುವಾರ, ನಾನು ವಾಯ್ಸ್ ಕೊಡ್ತಾ ಇರೋದು ಶುಕ್ರವಾರ. ಹಾಗಾಗಿ ಈಗ ಅದ್ರ ಬಗ್ಗೆನೂ ಹೇಳ್ಬಿಡ್ತೀನಿ. ಓಕೆ, ಗುರುವಾರ ಈ ಥರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೋಗಿ ಮದ್ದೂರಲ್ಲಿರುವಂತಹ ರಾಯರ ಮಠಕ್ಕೆ ಹೋಗಿ ಆಮೇಲೆ ಮೈಸೂರಿಗೆ ಹೋಗ್ಬಿಟ್ಟು ಸೀರೆ ಮತ್ತು ನೈಟೀಸ್ ತಂದ ತಕ್ಷಣವೇ ಸುಮಾರು ನೈಟಿ 2 ಸೀರೆ ಮತ್ತು ಸುಮಾರು ನೈಟಿ ಖಾಲಿ ಆದವು. ಹಾಗಾಗಿ ಆಮೇಲೆ ಇವತ್ತೂ ವೀಡಿಯೋ ಮಾಡೋಣ, ಬಟ್ಟೆಗಳನ್ನೆಲ್ಲ ವೀಡಿಯೋ ಮಾಡಿ ಕಳಿಸೋಣ ಅಂತ ಅಂದ್ಕೊಂಡೆ. ಆದರೂ ಟೈಮ್ ಸಾಕಾಗಲಿಲ್ಲ. ಅದಕ್ಕೆ ನಿನ್ನೆ ವೀಡಿಯೋ ಮಾಡಿದ್ದೀನಲ್ಲ, ಅದಕ್ಕಾದರೂ ವಾಯ್ಸ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ವಾಯ್ಸ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಪ್ಪ ಅಂದರೆ ಬೆಳಗ್ಗೆ 6:30ಗೆ ಎದ್ದೆ. ಇವತ್ತು ಶುಕ್ರವಾರ ಅಲ್ವಾ, ಬೆಳಗ್ಗೆ 6:30ಗೆ ಎದ್ದು ತವಿಂದ ಒಂದೇ ಸಮ ಮನೆ ಕೆಲಸ ಫ್ರೀನೇ ಇಲ್ಲ. ಅದಕ್ಕೋಸ್ಕರ ಇನ್ನು ನಾಳೆ ಶನಿವಾರ, ನಾಳೆನೂ ನಾನು ಸೀರೆಗಳ ವೀಡಿಯೋ ಹಾಕೋಕ್ಕಾಗಲ್ಲ ಅನಿಸುತ್ತೆ. ಯಾಕಪ್ಪ ಅಂದರೆ ನಮ್ಮ ಹಸ್ಬೆಂಡ್ ಮನೆಗೆ ಹೋಗಿ ಅಲ್ಲಿ ನಾನು ವಾರ ಎಲ್ಲ ಮಾಡಬೇಕಲ್ವ, ಅಲ್ಲೆಲ್ಲ ಮನೆ ಕ್ಲೀನ್ ಮಾಡಿ. ಅದಕ್ಕೋಸ್ಕರ ನಾಳೆಗೂ ಆಗುತ್ತೋ ಆಗಲ್ವೋ, ಭಾನುವಾರ ಅಂತೂ ಖಂಡಿತ ನಿಮ್ಮ ಜೊತೆ ಸೀರೆಗಳನ್ನ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ತುಪ್ಪದ ದೀಪ ಹಚ್ತಾ ಇದ್ದೀನಿ. ಅಂದರೆ ಇದು ಇವತ್ತು
9 ತುಪ್ಪದ ದೀಪ, ಅಂದರೆ ವಾರನೂ ಅಷ್ಟೇ 9 ತುಪ್ಪದ ದೀಪ ಹಚ್ತಾ ಇದ್ದೀನಿ. ಆದರೂ ಏನೋ ಒಂಥರ ಖುಷಿ. ನಾನು ರಾಯರ ನಂಬಿ ಇಷ್ಟು ದಿನ ನಾನ್ ವೆಜ್ ತಿಂದೇನೆ ಇದ್ನಲ್ಲ ಅನ್ನೋದೊಂದು ಖುಷಿ ನನ್ನಲ್ಲೈತೆ. ನಾನು ಅಂದರೆ ಒಂದು ವಾರ ನಾನ್ ವೆಜ್ ತಂದಿಲ್ಲ ಅಂದ್ರೂ ನಾನೇ ಬಾಯ್ಬಿಟ್ಟು ಕೇಳ್ಬಿಡುವೆ ನಮ್ಮ ಮನೇಲಿ ನಾನ್ ವೆಜ್ ತಗೊಬನ್ನಿ ಅಂತ. ಆ ಥರ ಇದ್ದವಳು ಇಷ್ಟು ದಿನ ಆದರೂ ಈ ಥರ ಇದ್ದೀನಲ್ಲ ಅಂತ ಅಂದ್ಬಿಟ್ಟು ನನಗೆ ಏನೋ ಒಂಥರ ಖುಷಿ ಆಗ್ತಿದೆ. ರಾಯರಿದ್ದಾರೆ. ಓಕೆ ಫ್ರೆಂಡ್ಸ್, ಓಕೆ. ರಾಯರ್ ನಂಬಿ ಕೆಟ್ಟೋರವ್ರು ಯಾರೂ ಇಲ್ಲ. ಇವತ್ತು ಒಂದು ಸತ್ಯ ಘಟನೆನ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ನೀವು ವಿಡಿಯೋ ಎಲ್ಲರೂ ಸ್ಕಿಪ್ ಮಾಡಿದ್ರೆ ನಿಮಗೆ ಕೆಲವೊಂದು ವಿಷಯಗಳು ಸಿಗಲ್ಲ. ಮೇನ್ ಇಂಪಾರ್ಟೆಂಟ್ ವಿಷಯಗಳೇ ಸಿಗಲ್ಲ. ಫಸ್ಟು ಸ್ಟಾರ್ಟಿಂಗ್ ನೋಡ್ತೀರಾ. ನಾವು ಸ್ಟಾರ್ಟಿಂಗು ವೆಲ್ಕಮ್ ಮಾಡ್ಕೊಳ್ಳೋವಾಗಲೇ ನೀವು ಎಷ್ಟೋ ಜನ ವಿಡಿಯೋನ ಸ್ಕಿಪ್ ಮಾಡಿಬಿಡ್ತೀರ. ಆ ಥರ ಮಾಡಬಾರ್ದು. ಓಕೆ, ಇವತ್ತು ಒಂದು ಸತ್ಯ ಘಟನೆನ ನಾನು ಹೇಳ್ತೀನಿ. ನನ್ನ ಫ್ರೆಂಡ್ಸು ಈಗ ಸೋಮವಾರ ಹೇಳಿದ್ದು ನನಗೆ. ಮಂತ್ರಾಲಯಕ್ಕೆ ಹೋಗಿದ್ಲು ಅವಳು ಮಂತ್ರಾಲಯಕ್ಕೆ ಹೋಗಿರ್ಬೇಕಾದ್ರೆ ಅವಳೊಬ್ಬಳೇ ಹೋಗಿರಲಿಲ್ಲ. ಅವರಮ್ಮ ಮತ್ತು ಅವ್ರ ಮಗಳು ಮತ್ತು ಅಕ್ಕನ ಮಗಳು, ಅಕ್ಕನ ಮೊಮ್ಮಗಳು, ಈ ಥರ ಫ್ಯಾಮಿಲಿ, ಮತ್ತು ಸ್ವಂತ ಅಕ್ಕ, ಈ ಥರ ಎಲ್ಲ ಕರ್ಕೊಂಡು ಹೋಗಿರ್ಬೇಕಾದ್ರೆ ಅಕ್ಕನ ಮಗಳು ಪ್ರೆಗ್ನೆಂಟು. ಈ ಕಡೆಯಿಂದ ಹೋಗ್ಬೇಕಾದ್ರೆ ಜನರಲ್ ಬೋಗಿಗೆ ಹೋಗವ್ರೆ. ಏನು ರಿಸರ್ವೇಷನ್ ಏನು ಮಾಡಿಸಲ್ಲ, ನಾನು ಮಾಡಿಸಲ್ಲ, ಅವಳು ಮಾಡಿಸಲ್ಲ. ಯಾಕಪ್ಪ ಅಂದರೆ ನಾವು ಹೋಗಬೇಕು ಅಂತ ಅಂದ್ಕೊಂಡಾಗ ತಕ್ಷಣಕ್ಕೆ ಹೋಗಬೇಕು ಅಂತ ನಮ್ಮ ಮನ್ಸಿಗೆ ಅನಿಸ್ದಾಗೆಲ್ಲ ನಾವು ಹೋಗ್ತಾ ಇರ್ತೀವಿ. ಅದಕ್ಕೋಸ್ಕರ ನಾವು ರಿಸರ್ವೇಷನ್ ಮಾಡಲ್ಲ. ರಿಸರ್ವೇಷನ್ ಮಾಡಿಸಿದ್ರೆ ವಾರನೋ 15 ದಿವಸನೋ 1 ತಿಂಗಳೋ ಕಾಯಬೇಕಾಗುತ್ತೆ. ಅದಕ್ಕೆ ರಿಸರ್ವೇಷನ್ ಮಾಡಿಸಲ್ಲ ಫ್ರೆಂಡ್ಸ್. ಹೋಗಿ ಈ ಕಡೆಯಿಂದ ಟ್ರೈನಲ್ಲಿ ಹೋಗ್ಬಿಟ್ಟು ಆ ಕಡೆಯಿಂದ ಬರಬೇಕಾದ್ರೆ ನನಗೆ ಫೋನ್ ಮಾಡಿದ್ಲು. ಇದು ಎಲ್ಲಿ ಬರೋದೆ, ನೀವು ಬಸ್ಸಲ್ಲಿ ಬಂದೆ ಅಂತ ಹೇಳ್ದಲ್ಲ, ಯಾವ ಥರ ಬರೋದು ಅಂತ. ನಾನು ಹೇಳಿದೆ ಈ ಥರ ರಾಯಚೂರಿಗೆ ಬನ್ನಿ, ರಾಯಚೂರಿಂದ ಮಾಮೂಲಿ ಬೆಂಗಳೂರು ಮೆಜೆಸ್ಟಿಕ್ಗೆ ಗೌರ್ಮೆಂಟ್ ಬಸ್ ಬರುತ್ತೆ, ಅಲ್ಲಿಂದ ಬನ್ನಿ ಅಂತ ಅಂದ್ಬಿಟ್ಟು ಹೇಳಿದೆ. ನೋಡಿ, ಲಾಸ್ಟ್ ವಾರ ಅಂದ್ಬಿಟ್ಟು ನಾನು ರಾಯರಿಗೆ ಇಷ್ಟ ಅಂದ್ಬಿಟ್ಟು ಪಾಯಸ ಮಾಡಿದ್ದೀನಿ. ಆಮೇಲೆ ಅಲ್ಲಿಂದ ಮಾಮೂಲಿ ಮೆಜೆಸ್ಟಿಕ್ಗೆ ಬಸ್ ಬರುತ್ತೆ, ಬಸ್ಸಲ್ಲಿ ಬನ್ನಿ ಅಂತ ಹೇಳಿದೆ. ಅವಳೇನು ಮಾಡಿದ್ದಾಳೆ, ಮಂತ್ರಾಲಯದಲ್ಲಿ ಮಾಮೂಲಿ ಬಸ್ ಹತ್ತಿದ್ದಾಳೆ. ಬಸ್ ಹತ್ಬಿಟ್ಟು ರಾಯಚೂರು ರೈಲ್ವೆ ಸ್ಟೇಷನ್ ಹತ್ರ ಇಳ್ಕೊಂಬಿಟ್ಟು ಅಲ್ಲಿ ಟ್ರೈನಲ್ಲಿ ಹೋಗೋಣ ಅಂದ್ಬಿಟ್ಟು ಅಲ್ಲಿ ಇಳ್ಕೊಂಡಿದ್ದಾಳೆ. ಮತ್ತು ಅಲ್ಲಿ ಹತ್ತಿದ್ರೂ ಹೆಂಗಿದ್ರು ರಶ್ ಅಲ್ವಾ, ಟ್ರೈನು ತುಂಬ ರಶ್ ಇರುತ್ತೆ, ಓಡಾಡೋಕ್ಕೂ ಜಾಗ ಇರೋಲ್ಲ. ಓಡಾಡೋರೆಲ್ಲ ದಾಟ್ಕೊಂಡು ನಮ್ಮನ್ನೇ ಚಪ್ಪಲಿ ಕಾಲಲ್ಲಿ ದಾಟ್ಕೊ ಓಡಾಡ್ತಾ ಇರ್ತಾರೆ. ಆ ಥರ ಅಷ್ಟು ರಶ್ ಇರುತ್ತೆ. ಅದಕ್ಕೆ ಅಲ್ಲಿ ಇಳಿದ್ಬಿಟ್ಟು ಆಮೇಲೆ ಟಿಕೆಟ್ನು ತಗೊಂಡು ರಾಯರನ್ನ ಬೇಡ್ಕೊಂಡ್ಲಂತೆ ಮನಸಲ್ಲಿಯೇ. ಅಪ್ಪ ತಂದೆ, ಇವ್ರು ನೋಡಿದ್ರೆ ಪ್ರೆಗ್ನೆಂಟು, ಅಂದರೆ ಅವ್ರ ಅಕ್ಕನ ಮಗಳು ಪ್ರೆಗ್ನೆಂಟು 2ನೇ ಪಾಪುಗೆ. ಇವಳು ನೋಡಿದ್ರೆ ಪ್ರೆಗ್ನೆಂಟು. ಇವಳು ಒಬ್ಳಿಗಾದರೂ ಸೀಟ್ ಸಿಕ್ಬಿಟ್ರೆ ಸಾಕು ತಂದೆ ಅಂತ ಟ್ರೈನ್ ಬರೋವರೆಗೂ ಬೇಡ್ಕೊಂಡು ಕೂತಿದ್ಲಂತೆ. ಆಮೇಲೆ ಟ್ರೈನ್ ಬಂದಮೇಲೆ ಟ್ರೈನ್ ಹತ್ತಿದ ತಕ್ಷಣ ನಿಜವಾಗ್ಲೂ ನಂಬಲ್ಲ, ನಿಜವಾಗ್ಲೂ ಆ ಸೈಡು ಎಲ್ಲ ನೀವು ಹೋಗಿದ್ರೆ ಇದು ನಿಮಗೂ ಗೊತ್ತಿರುತ್ತಲ್ವ ಜನರಲ್ ಬೋಗಿ ಎಷ್ಟು ರಶ್ ಇರುತ್ತೆ ಅಂತ. ಒಂದು ಸೀಟು ಖಾಲಿ ಇತ್ತಂತೆ. ಸರಿ ಅಂದ್ಬಿಟ್ಟು ಅವಳನ್ನ ಕೂರಿಸ್ಬಿಟ್ಟು ಅಪ್ಪ ತಂದೆ ರಾಯರೇ ಅಂತ ಮತ್ತೆ ರಾಯರ ಕೈ ಮುಗ್ಬಿಟ್ಟು ಇವರೆಲ್ಲ ನಿಂತಿರಬೇಕಾದ್ರೆ ನೆಕ್ಸ್ಟ್ ಸ್ಟಾಪು ಮಂತ್ರಾಲಯ. ರಾಯಚೂರು ಬಿಟ್ಟರೆ ಮಂತ್ರಾಲಯ ಬಿಟ್ಟರೆ ಇನ್ನು ನೆಕ್ಸ್ಟ್ ಸ್ಟಾಪ್ ಅಂದ್ಬಿಟ್ಟು ಆಂದೋನಿಲಿ ಫುಲ್ ಎಲ್ಲ ಇಳ್ಕೊಂಬಿಟ್ರಂತೆ. ಇವ್ರಿಗೆಲ್ಲರಿಗೂ ಸೀಟ್ ಸಿಕ್ತಂತೆ. ನೋಡಿ ಫ್ರೆಂಡ್ಸ್, ರಾಯರ ಪವಾಡ ಹೇಗೈತೆ ಅಂತ. ನಾನಿಷ್ಟು ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ 6 ಗಂಟೆ ಆಗೋಯಿತು. ಬೆಳಕಾಯಿತು ನೋಡಿ, ಬೆಳಕಾಯಿತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿದ್ರಾ ರಾಯರ ಪವಾಡ ಹೇಗೈತೆ ಅಂತ. ಒಂದೇ ಒಂದು ಸೀಟ್ ಕೇಳಿದ್ದಕ್ಕೆ ಎಲ್ಲರಿಗೂ ಸೀಟ್ ಕೊಟ್ಟರು.